ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮೇಕೆ ವಿತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಸಮ್ಮರಿನ ಸ್ಪೆಷಲ್ ಏನು, ಮ್ಯಾಂಗೋ. ಈ ಮ್ಯಾಂಗೋದಲ್ಲಿ ಹಣ್ಣು ಬರುತ್ತೆ, ಕಾಯಿ ಬರುತ್ತೆ. ನಾನೀಗ ಕಾಯಿದು ರಾ ಮ್ಯಾಂಗೋದು ಒಂದು ಸ್ಪೆಷಲ್. ಇದನ್ನು ವರ್ಷ ತನಕ ತಿನ್ಬೋದು. ಈ ತಾಂಡ್ರ ಅಂತ ಕರಿತೀವಿ, ಮಸಾಲ ತಾಂಡ್ರ ಅಂತ ಕರಿತೀವಿ ನಾವು. ಇದನ್ನು ಬೆಂಗಳೂರು ಕಾಯಿ ಅಥವಾ ತೋತಾಪುರಿ ಅಂತ ಕರಿತೀವಿ, ಅದರಿಂದ ಮಾಡ್ತೀವಿ ಇದನ್ನು ತಾಂಡ್ರನ. ಇದು ರಾ ಮ್ಯಾಂಗೋ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು. ಇದನ್ನು ನಾವು 1 kg ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ತುರಿತಾ ಇದ್ದೀನಿ. ತೊಗೊಂಡು ತುರಿಮಣಿಯಿಂದ ತುರಿರಿ. ಒಂದು ಬೊಗಣಿ ಅಥವಾ ದೊಡ್ಡ ಬಾಣಲಿ ಅಥವಾ ತಟ್ಟೆಯಲ್ಲಿ ತೊಗೊಂಡು ಚೆನ್ನಾಗಿ ತುರಿರಿ. ಇದೇ ಥರ ಎಲ್ಲ ಮ್ಯಾಂಗೋ ಸಹ ಈ ಥರ ತುರ್ಕೊಳ್ಳಿ ಎಲ್ಲ. ನೋಡಿ, 1 kg ಮ್ಯಾಂಗೋಸ್ ಮಾಡಿದ್ದೀನಿ ನಾನು. ಬಟ್ ಆಗೋದು ಮಾತ್ರ ಸ್ವಲ್ಪನೇ ಆಗೋದು. ಬಟ್ ಅನುಕೂಲ, ನಿಮ್ಮ ಅನುಕೂಲ ಹೇಗೆ ಬೇಕೋ. ಇದರ ರುಚಿಗೆ ತಕ್ಕ ಸೂಪನ್ನು ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಿ, ನೆಕ್ಸ್ಟು ಖಾರದ ಪುಡಿ ಹಾಕಿ 2 ಟೇಬಲ್ ಸ್ಪೂನ್ ಹಾಕಿ, ಯಾಕಂದರೆ ಖಾರ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ಯಾಕಂದರೆ ಉಳಿಸಿ ಎಲ್ಲ ಚೆನ್ನಾಗಿರಬೇಕು. ಹಾಗಾಗಿ ಇದನ್ನು ಇವಾಗ ಸ್ವಲ್ಪ ಹಿಂಗೆ ಹಾಕಿ, ಸ್ಮೆಲ್ಲು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಂಗೆ ಹಾಕಿ ಈಗ ಇದನ್ನ ಚೆನ್ನಾಗಿ ಕಲಸಿ. ನೋಡಿ ಎಷ್ಟು ಚೆನ್ನಾಗಿ ಕಲಸಿ, ನೋಡಿ ಸ್ವಲ್ಪ ಆಗಿದೆ. ಈಗ ಚೆನ್ನಾಗಿ ಕಲಿಸಿದ್ದೀವಿ. ಈಗ ಒಂದು ಪೇಪರ್ ಮೇಲೆ ಅಥವಾ ತಟ್ಟೆ ಮೇಲೆ ತಟ್ಕೊಬೋದು. ನಾವೀಗ ಪೇಪರ್ ತೊಗೊಂಡಿನಿ, ನೋಡಿ ತಟ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ತಟ್ಟೆ ನೋಡಿ ಈ ಥರ ತಟ್ತಾ ಇದ್ದೀವಿ. ದೊಡ್ಡ ಶೀಟ್ ತೊಗೊಂಡಿನಿ, ಆ ಶೀಟ್ ಫುಲ್ ಈ ಥರ ತಟ್ತಾ ಇದ್ದೀನಿ. ನೋಡಿ, ಶೀಟ್ ಫುಲ್ ಆದಮೇಲೆ ಬಿಸಿಲಲ್ಲಿ ಫಸ್ಟ್ ಡೇ, ನೆಕ್ಸ್ಟು ಸೆಕೆಂಡ್ ಡೇ ನೋಡಿ ಯಾವ ಥರ ಆಗಿದೆ. ಬಿಸಿಲಲ್ಲಿದ್ದೀವಲ್ಲ, ನೋಡಿ ಎಷ್ಟು ಒಣಗಿದೆ. ಆಲ್ಮೋಸ್ಟ್ ಒಂದು ಕಡೆ ಎಲ್ಲ ಒಣಗಿದೆ ಆಲ್ರೆಡಿ. ಈಗ ಇನ್ನೊಂದು ಕಡೆ ಸಹ ಒಣಗಬೇಕು ಇನ್ನು. ನೋಡಿ ಇದು ಕಚ್ಕೊಂಡಿದೆ. ಸೆಕೆಂಡ್ ಡೇ ಆದರೆ ಅದು ಆಟೋಮೆಟಿಕ್ ಅದೇ, ಥರ್ಡ್ ಡೇ ಆದರೆ ಆಟೋಮೆಟಿಕ್ ಅದೇ ತೆಕ್ಕೊಳ್ಳುತ್ತೆ. ಆ ಥರ ನೋಡಿ, ಥರ್ಡ್ ಡೇ ನೋಡಿ ತೆಕ್ಕೊಂಡು ಒಂದು ತಟ್ಟೆಗೆ ಇಟ್ಟಿದ್ದೀವಿ, ಈಸಿಯಾಗಿ ತೊಗೊಂಡು ಹೋಗ್ಬೋದು ಒಳಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಒಣಗಿ. ಇದೇ ಥರ ಫುಲ್ಲು ಒಣಗೋ ತನಕ ಬಿಸಿಲ ಒಣಗಿಸಿ ಆಮೇಲೆ ನೋಡಿ ಇನ್ನು ನೋಡಿ ಇದು ಸೆಕೆಂಡ್ ಟ್ರಿಪ್ ಮಾಡಿರೋದು. ಇದರಿಂದ ಸ್ವಲ್ಪ ಹಸಿ ಇದೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಾರ ಖಾರ ಹುಳಿ ವರ್ಷದ ತನಕ ನೀವು ಸ್ಟೋರ್ ಮಾಡಿ, ಇದು ಏನೂ ಆಗೋಲ್ಲ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ. ನೋಡಿ ಇವಾಗ ಲಾಸ್ಟ್ ತೋರಿಸಿದ್ನಲ್ಲ, ಅದು ಫುಲ್ಲು ಒಣಗಿದೆ. ಏನು 1 ವರ್ಷದ ತನಕ ಇದ್ರೂ ಕೆಡಲ್ಲ. ಈ ಥರ ಮಕ್ಳಿಗೆ ಮಾಡಿಕೊಡಿ, ಹೊರಗೆ ತಿನ್ನೋ ಬದಲು ಈ ಥರ ಸ್ಪೆಷಲ್ ರೆಸಿಪೀಸ್ ಮಾಡಿಕೊಡಿ. ಇದರ ಮಸಾಲ ತಾಂಡ್ರ ಈಗ ರೆಡಿಯಾಗಿದೆ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.